In Exodus 13 and verse 21, ವಿಮೋಚನಕಾಂಡ 13:21 the Bible talks about a cloud which was leading the people of Israel. ಇಸ್ರಾಯೇಲರು ನಡೆಸುತ್ತಾ ಇದ್ದಂಥ ಒಂದು ಮೇಘವನ್ನು ಕುರಿತು ಸತ್ಯವೇದ ಹೇಳುತ್ತದೆ. And the Bible says God was in that cloud. ಸತ್ಯವೇದ ಹೇಳುತ್ತದೆ ದೇವರು ಆ ಮೇಘದಲ್ಲಿದ್ದನು. Exodus 14:24 and 25. ವಿಮೋಚನಕಾಂಡ 14:23-24 ವಾಕ್ಯ. God was in that cloud ದೇವರು ಆ ಮೇಘದಲ್ಲಿದ್ದನು to protect them. ಅವರನ್ನು ಕಾಪಾಡಲಿಕ್ಕೆ. When you pray, God's power comes as a cloud over you to protect you. ನೀವು ಪ್ರಾರ್ಥಿಸುವಾಗ ದೇವರ ಮೇಘ ನಿಮ್ಮನ್ನ ಕಾಪಾಡಲಿಕ್ಕೆ ನಿಮ್ಮ ಮೇಲೆ ಬರುತ್ತದೆ. When the Israelites were going towards the Red Sea, ಇಸ್ರಾಯೇಲರು ಕೆಂಪು ಸಮುದ್ರದ ಬಳಿ ಹೋಗುತ್ತಿದ್ದಾಗ the Egyptians were going behind them to kill them. ಐಗುಪ್ತರು ಇವರ ಹಿಂದೆ ಹೋಗಿ ಅವರನ್ನು ಸಂಹಾರ ಮಾಡಲಿಕ್ಕೆ ಬರುತ್ತಿದ್ರು. Even in this world, you will have so many evil people waiting to kill you out of jealousy. ಈ ಲೋಕದಲ್ಲಿಯೂ ಸಹ ಅನೇಕರು ಹೊಟ್ಟೆ ಕಿಚ್ಚಿಂದ ನಿಮ್ಮನ್ನು ಸಂಹಾರ ಮಾಡಲು ಬಯಸುತ್ತಿರುತ್ತಾರೆ. But when you pray, ಆದರೆ ನೀವು ಪ್ರಾರ್ಥಿಸುವಾಗ God's cloud comes upon you. ದೇವರ ಮೇಘ ನಿಮ್ಮ ಮೇಲೆ ಬರುತ್ತದೆ. God comes as a cloud over you. ದೇವರು ನಿಮ್ಮ ಮೇಲೆ ಮೇಘದೋಪಾದಿಯಲ್ಲಿ ಬರುತ್ತಾನೆ. And from there, He looks at you ಅಲ್ಲಿಂದ ಆತನು ನಿಮ್ಮನ್ನು ದೃಷ್ಟಿಸಿ ನೋಡುತ್ತಾನೆ. to protect you along the way, ಮಾರ್ಗದಲ್ಲಿ ನಿಮ್ಮನ್ನು ಕಾಪಾಡಲಿಕ್ಕೆ, to take you to the place which He has planned for you. ಆತನು ನಿಮಗೆ ಹೇಳಿದಂತ ಜಾಗಕ್ಕೆ ನಿಮ್ಮನ್ನು ಕೊಂಡೊಯ್ಯಲು. Exodus 23:20 says so. ವಿಮೋಚನಕಾಂಡ 23:26 ಹೇಳುತ್ತದೆ. And God looked at the Egyptians who were coming to destroy the Israelites from the cloud. ಐಗುಪ್ತರು ಇಸ್ರಾಯೇಲರ ನಾಶ ಮಾಡಲಿಕ್ಕೆ ಬರುತ್ತಾ ಇರುವುದನ್ನ ಮೇಲಿನಿಂದ ದೇವರು ನೋಡಿದನು. And He made the wheels of the chariots of the Egyptians to come out. ಐಗುಪ್ತರ ರಥಗಳು ಆ ಚಕ್ರಗಳು ಹೊರಗೆ ಬರುವಂತೆ ದೇವರು ಮಾಡಿದನು. And they began to run. ಅವರು ಓಡಲಾರಂಭಿಸಿದರು. And the Egyptians said, the God of Israel is fighting against us. ಐಗುಪ್ತ ಜನರು ಹೇಳಿದ್ರು, ಇಸ್ರಾಯೇಲ್ ದೇವರು ನಮ್ಮ ವಿರುದ್ಧವಾಗಿ ಯುದ್ಧ ಮಾಡುತ್ತಿದ್ದಾರೆ ಎಂಬುದಾಗಿ. The Lord is fighting for them. ಕರ್ತನು ಅವರಿಗೋಸ್ಕರ ಯುದ್ಧ ಮಾಡುತ್ತಿದ್ದಾನೆ. Let us flee from Israel. ನಾವು ಇಸ್ರಾಯೇಲ್ ಜನರಿಂದ ಓಡಿ ಹೋಗೋಣ. Every evil power which is fighting against you shall run. ನಿಮ್ಮ ವಿರುದ್ಧವಾಗಿ ಯುದ್ಧ ಮಾಡುವಂತ ಎಲ್ಲಾ ಶಕ್ತಿಗಳು ನಿಮ್ಮನ್ನ ಬಿಟ್ಟು ಓಡಿ ಹೋಗುತ್ತವೆ ಪ್ರಿಯರೇ. Every evil man shall run. ಎಲ್ಲಾ ದುಷ್ಟ ವ್ಯಕ್ತಿ ಓಡಿ ಹೋಗುತ್ತಾನೆ. When you pray to Jesus, ನೀವು ಯೇಸುವಲ್ಲಿ ಪ್ರಾರ್ಥಿಸುವಾಗ God will come as a cloud over you. ದೇವರು ಮೇಘದೋಪಾದಿಯಲ್ಲಿ ನಿಮ್ಮ ಮೇಲೆ ಬರುತ್ತಾನೆ. And He will look at your enemies. ಆತ ನಿಮ್ಮ ಶತ್ರುಗಳನ್ನ ನೋಡುತ್ತಾನೆ. All their armaments will be destroyed. ಅವರ ಎಲ್ಲಾ ಶಸ್ತ್ರಾಸ್ತ್ರಗಳು ನಾಶವಾಗುತ್ತದೆ. And finally He will destroy them also. ಕಡೆಯದಾಗಿ ದೇವರು ಅವರನ್ನೂ ಸಹ ನಾಶಗೊಳಿಸುತ್ತಾನೆ. And ಮತ್ತು He sent the waves of the sea over them and destroyed. ಆತನು ಬಿರುಗಾಳಿಯನ್ನು ಬೀಸಿ ಅವರನ್ನು ನಾಶಗೊಳಿಸಿದನು. There were no enemies against Israel. ಯಾವ ಶತ್ರುಗಳು ಇಸ್ರಾಯೇಲ್ ವಿರುದ್ಧವಾಗಿ ಅಲ್ಲಿ ಇರಲಿಲ್ಲ. You will have no enemies. ನಿಮಗೂ ಯಾವ ಶತ್ರು ಇರುವುದಿಲ್ಲ. No witchcraft. ಯಾವ ಮಾಟಮಂತ್ರ ಇರುವುದಿಲ್ಲ. No evil people. ಯಾವ ದುಷ್ಟ ಜನರು ಇರುವುದಿಲ್ಲ. All men will be at peace with you, even your enemies. ನಿಮ್ಮ ಶತ್ರುಗಳು ಸಹ ನಿಮ್ಮೊಂದಿಗೆ ಸಮಾಧಾನ ಮಾಡಿಕೊಳ್ಳುವರು. If a man's ways please God, he will make his enemies to be at peace with him. ಒಬ್ಬ ಮನುಷ್ಯನು ಮಾರ್ಗಗಳು ದೇವರಿಗೆ ಹಿತಕರವಾಗಿದ್ದರೆ ವೈರಿಗಳು ಸಹ ಸ್ನೇಹಿತರಾಗುತ್ತಾರೆ. You will work in peace. ನೀವು ಸಮಾಧಾನದ ಕೆಲಸ ಮಾಡುವಿರಿ. Sleep in peace. ಸಮಾಧಾನದ ನಿದ್ದೆ ಮಾಡುವಿರಿ. Study in peace. ವಿದ್ಯಾಭ್ಯಾಸ ಮಾಡುವಿರಿ ಸಮಾಧಾನ. You will live in your family in peace. ನಿಮ್ಮ ಕುಟುಂಬದಲ್ಲಿ ಸಮಾಧಾನದಿಂದ ಜೀವಿಸುವಿರಿ. God's cloud will be upon you. ದೇವರ ಮೇಘ ನಿಮ್ಮ ಮೇಲಿರುತ್ತದೆ. And you will hear the voice of God. ನೀವು ದೇವರ ಸ್ವರವನ್ನು ಕೇಳಿಸಿಕೊಳ್ಳುವಿರಿ. You are my beloved child. ನೀನು ನನ್ನ ಪ್ರಿಯನಾದ You ಮಗನು. are my beloved daughter. ನೀನು ಪ್ರಿಯನಾದ ಮಗಳು. You are my beloved son. ನೀನು ಪ್ರಿಯನಾದ ಮಗ. And you will hear His voice guiding you what you should do. ಆತನ ಸ್ವರವನ್ನು ಕೇಳಿಸಿಕೊಂಡು ಆತ ನಿಮಗೆ ಆಲೋಚನೆ ಹೇಳಿಕೊಡುವನು, ಅದರಂತೆ ನೀವು ನಡೆಯುವಿರಿ. Psalm 32:8 says, ಕೀರ್ತನೆ 32:8 ಹೇಳುತ್ತದೆ, God says, I will instruct you. ನಾನು ನಿನಗೆ ಉಪದೇಶಿಸುತ್ತೇನೆ ಅನ್ನುತ್ತಾನೆ. I will put my loving eye upon you. ನನ್ನ ಕಟಾಕ್ಷವನ್ನು ನಿನ್ನ ಮೇಲೆ ಇಡುತ್ತೇನೆ ಅನ್ನುತ್ತಾನೆ. And I will guide you. ನಾನು ನಿನಗೆ ಮಾರ್ಗದರ್ಶನ ಇಡುತ್ತೇನೆ. I will take you to the place which I have prepared for you. ನಾನು ಸಿದ್ಧ ಮಾಡಿರುವಂತ ಸ್ಥಳಕ್ಕೆ ನಾನೇ ನಿನ್ನನ್ನು ಕೊಂಡೊಯ್ಯುತ್ತೇನೆ. God has prepared a beautiful future for us. ದೇವರು ಸುಂದರವಾದ ಭವಿಷ್ಯ ನಮಗೋಸ್ಕರ ರೂಪಿಸಿದ್ದಾನೆ. You don't need to be afraid. ನೀವು ಹೆದರುವಂತ ಅವಶ್ಯಕತೆ ಇಲ್ಲ. All you have to do is to pray. ನೀವು ಮಾಡಬೇಕಾದಿಷ್ಟೇ ಪ್ರಾರ್ಥಿಸಬೇಕು. As you pray to Jesus, ನೀವು ಯೇಸುವಲ್ಲಿ ಪ್ರಾರ್ಥಿಸುವಾಗ His cloud will come to protect you. ಆತನ ಮೇಘ ನಿಮ್ಮನ್ನು ಕಾಪಾಡಲಿಕ್ಕೆ ಬರುತ್ತದೆ. And you will hear His guidance. ನೀವು ಆತನ ಮಾರ್ಗದರ್ಶನವನ್ನು ಕೇಳಿಸಿಕೊಳ್ಳುವಿರಿ. In Daniel 9:23, ದಾನಿಯೇಲ 9:23 the angel of God appeared to Daniel as he was praying. ದೇವದೂತನು ದಾನಿಯೇಲನು ಪ್ರಾರ್ಥನೆ ಮಾಡುತ್ತಿದ್ದಾಗ ಪ್ರತ್ಯಕ್ಷನಾದನು. And he said, God says you are His beloved.
ನೀನು ಆತನಿಗೆ ಮೆಚ್ಚುಗೆಯಾದವನೆಂಬುದಾಗಿ ದೇವರು Your ಹೇಳುತ್ತಾನೆ. prayers were heard even before you started praying, Daniel. ನೀನು ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚಿತವಾಗಿಯೇ ನಿನ್ನ ಪ್ರಾರ್ಥನೆಗೆ ಉತ್ತರ ಬಂದಿದೆ And ದಾನಿಯೇಲನೇ. he showed him God's plan for the future. ದೇವರ ಯೋಜನೆ ಭವಿಷ್ಯನ ಕುರಿತು ಆತನು ತೋರಿಸಿದನು. John 14:26 says, ಯೋಹಾನ 14:26 ಹೇಳುತ್ತದೆ, God will give us the Holy Spirit. ದೇವರು ಪರಿಶುದ್ಧಾತ್ಮ ನಮಗೆ ಕೊಡುತ್ತಾನೆ. He will lead us into all truth. ಆತನು ಸತ್ಯದ ಕಡೆಗೆ ನಮ್ಮನ್ನು John ನಡೆಸುತ್ತಾನೆ. 16:13. ಯೋಹಾನ 16:13 He will lead us into the future. ಆತನು ಭವಿಷ್ಯದ ಕಡೆ ನಮ್ಮನ್ನು We ನಡೆಸುತ್ತಾನೆ. shall be more than conquerors through Christ in the future. ನಾವು ಭವಿಷ್ಯದಲ್ಲಿ ಕ್ರಿಸ್ತನ ಮುಖಾಂತರವಾಗಿ ಪೂರ್ಣ ಜಯಶಾಲಿಗಳಾಗಿ You ಕಾಣಲ್ಪಡುತ್ತೇವೆ. will rise up in your job. ನಿಮ್ಮ ಉದ್ಯೋಗದಲ್ಲಿ ಉನ್ನತಿ You will have ಕಾಣುವಿರಿ. your own business. ಸ್ವಂತ ವ್ಯಾಪಾರ You will ನಿಮಗಿರುತ್ತದೆ. be full of prosperity in your family. ನಿಮ್ಮ ಕುಟುಂಬದಲ್ಲಿ ಅಭಿವೃದ್ಧಿಯನ್ನು ಕಾಣುವಿರಿ. And you will be a blessing to millions. ನೀವು ಲಕ್ಷಾಂತರ ಜನರಿಗೆ ಆಶೀರ್ವಾದವಾಗಿ It ಇರುವಿರಿ. all starts when you pray to Jesus. ನೀವು ಯೇಸುವಲ್ಲಿ ಪ್ರಾರ್ಥಿಸುವಾಗ ಇವೆಲ್ಲವೂ ಸಹ ಆರಂಭಗೊಳ್ಳುತ್ತದೆ. Are you ready to receive this grace? ಈ ಒಂದು ಕೃಪೆ ಹೊಂದಲಿಕ್ಕೆ ನೀವು ಸಿದ್ಧವಾಗಿದ್ದೀರಾ? Come, let's pray to Jesus. ಬನ್ನಿ ಒಟ್ಟಾಗಿ ಯೇಸುವಲ್ಲಿ ಪ್ರಾರ್ಥಿಸೋಣ. Master, ಒಡೆಯನೇ, whatever they need for their personal ಅವರ lives, ವೈಯಕ್ತಿಕ ಜೀವಿತಕ್ಕೆ ಏನೇ for their ಅಗತ್ಯ family life, ಕುಟುಂಬದ ಅಗತ್ಯತೆಗೆ, for their future, ಅವರ ಭವಿಷ್ಯಕ್ಕೆ give it to them, Lord. ಅದನ್ನು ಅವ್ರಿಗೆ ಕೊಡು. Bless the young people. ಯವನಸ್ಥರನ್ನು Give ಆಶೀರ್ವದಿಸು. them 100% mark. 100 ಪಟ್ಟು ಅಂಕಗಳನ್ನು ಕೊಡು. Wisdom from heaven from today. ಪರಲೋಕದ ಜ್ಞಾನವನ್ನು ಇಂದಿನಿಂದ ಕೊಡು. Give them the grace to pray. ಪ್ರಾರ್ಥನೆ ಮಾಡುವಂತ ಆತ್ಮವನ್ನು ಕೊಡು. Pray. ಪ್ರಾರ್ಥನೆ Pray. And receive great success in their lives, Lord. ಅವರ ಜೀವನದಲ್ಲಿ ದೊಡ್ಡ ಜಯವನ್ನು ನಿನ್ನಿಂದ ಹೊಂದಲಿ. Bless them with jobs. ಉದ್ಯೋಗ ಕೊಟ್ಟು ಆಶೀರ್ವದಿಸು. Bless them with a wonderful family life. ಕೌಟುಂಬಿಕ ಜೀವನದಲ್ಲಿ Build ಆಶೀರ್ವಾದ a ಕೊಡು. home for everyone who needs their own house. ಯಾರ್ಯಾರಿಗೆ ಸ್ವಂತ ಮನೆ ಬೇಕೋ ಎಲ್ಲರಿಗೂ ಮನೆಯನ್ನು ಕೊಡು. Bless them, Lord. ಅವರನ್ನು ಆಶೀರ್ವದಿಸು. Bless them, Lord. ಆಶೀರ್ವದಿಸು. And now, Father, ಈಗ ತಂದೆಯೇ, use them with the mighty power of the Holy Spirit to bring miracles to other people, Lord. ಬೇರೆಯವರಿಗೆ ಅದ್ಭುತವನ್ನು ಕೊಂಡು ತರಲಿಕ್ಕಾಗುವಂತೆ ನಿನ್ನ ಜನ ಅದ್ಭುತವಾದ ರೀತಿಯಲ್ಲಿ ಉಪಯೋಗಿಸು. When they pray, ಅವರು let ಪ್ರಾರ್ಥಿಸುವಾಗ there be miracles, Lord. ಅದ್ಭುತಗಳು Let ಸಂಭವಿಸಲಿ. there be miracles, Lord. ಅದ್ಭುತಗಳು ಸಂಭವಿಸಲಿ. Let there be miracles, Lord. ಅದ್ಭುತಗಳು ಸಂಭವಿಸಲಿ. Let there be miracles, Lord. ಅದ್ಭುತಗಳು ಸಂಭವಿಸಲಿ. Every demonic spirit ಎಲ್ಲಾ ದುರಾತ್ಮಗಳು putting blocks in their lives, ಅವರ ಜೀವನದಲ್ಲಿ ತಡೆಯನ್ನು ಉಂಟು I ಮಾಡಿದ cast them all out. ಎಲ್ಲವನ್ನು ಹೊರಗೋಡಿಸುತ್ತೇನೆ. From today, let them enjoy every blessing. ಇಂದಿನಿಂದ ಎಲ್ಲ ಆಶೀರ್ವಾದವನ್ನು ಅನುಭವಿಸಲಿ. Enjoy every blessing. ಎಲ್ಲ ಆಶೀರ್ವಾದವನ್ನು ಅನುಭವಿಸಲಿ. Enjoy every blessing. ಎಲ್ಲ ಆಶೀರ್ವಾದವನ್ನು ಅನುಭವಿಸಲಿ. Thank you for doing it, Lord. ಇದನ್ನು ಮಾಡುತ್ತಿರುವುದಕ್ಕೋಸ್ಕರ ವಂದನೆ. Open your mouth and say, thank you, Jesus. ನಿಮ್ಮ ಬಾಯಿ ತೆರೆದು ದೇವರಿಗೆ ವಂದನೆ Come on, ಸಲ್ಲಿಸಿ. everybody praise the Lord. ಎಲ್ಲರೂ ದೇವರಿಗೆ ಸ್ತೋತ್ರ ಮಾಡ್ರಿ. Say, thank you, Jesus. ವಂದನೆ ಯೇಸುವೆ. Thank you, Jesus. ವಂದನೆ ಯೇಸುವೆ. I receive the miracles, Lord. ನಾನು ಅದ್ಭುತಗಳನ್ನು ಸ್ವೀಕರಿಸುತ್ತೇನೆ. I receive the miracles, Lord. ನಾನು ಅದ್ಭುತಗಳನ್ನು We ಸ್ವೀಕರಿಸುತ್ತೇನೆ. give you all the glory. ನಿನಗೆಲ್ಲ ಮಹಿಮೆ ಸಲ್ಲಿಸುತ್ತೇವೆ. All the glory. ಎಲ್ಲ ಮಹಿಮೆ ಸಲ್ಲಿಸುತ್ತೇವೆ. All the glory. ಎಲ್ಲ ಮಹಿಮೆ ಸಲ್ಲಿಸುತ್ತೇವೆ. All the glory. ಎಲ್ಲ ಮಹಿಮೆ. Hallelujah. ಹಾಲೆಲೂಯಾ. In Jesus' name we pray. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. Amen. ಆಮೆನ್.